ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ್. ಈ ಯುದ್ಧದಿಂದಾಗಿ ನಿಮಗೆ ಗೊತ್ತದೆ, ಇರಾನ್ ಮತ್ತು ಅಮೆರಿಕ ಮಧ್ಯದ ಯುದ್ಧ ಇವತ್ತು ಎಣ್ಣೆಯ ಪ್ರಾಬ್ಲಮ್ಗೆ ಮೂಲ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇದಕ್ಕಾಗಿ ಯಾವ್ದು ಕರಾರಿಲ್ಲ ಪಾಪ ಅಲ್ಲಿನ ಆದಾಗ ಎಲ್ಲರೂ ಅದನ್ನು ಸಹನ ಮಾಡಬೇಕಾಗಿದ್ದು, ಎದುರಿಸಬೇಕಾಗಿದ್ದು ಎಲ್ಲರೂ ಕೆಲಸ. ಇವತ್ತು ವಿರೋಧ ಪಕ್ಷ ಟೀಕೆ ಮಾಡ್ತಾ ಇದೆ, ಇಲ್ಲಂತಲ್ಲ, ಮತ್ತು ಟೀಕೆ ಮಾಡಲೇಬೇಕಾಗ್ತದೆ. ಆಡಳಿತಾರೂಢ ಪಕ್ಷದ ತಪ್ಪುಗಳನ್ನು ತೋರಿಸುವಂಥ ಕೆಲಸ ವಿರೋಧ ಪಕ್ಷದ ಕೆಲಸ ಯಾರಿದ್ದರೂ ಮಾಡಬೇಕಾಗಿತ್ತು. ಒಂದು ವೇಳೆ ಇವತ್ತು ಏನಾದರೂ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ BJP ಇದಕ್ಕೆ ಜೋರು ಮಾಡ್ತಾಯಿದ್ರು ಆ ಮಾತು ಬೇರೆ. ಯಾಕಂದರೆ ವಿರೋಧ ಮಾಡೋದ್ರಲ್ಲಿ BJPಗೆ ಎತ್ತಿದ ಕೈ. ಯಾಕಂದರೆ ಅವರು ಸತತ ವಿರೋಧ ಪಕ್ಷ ಎತ್ಕೊಂಡು ಬಂದಂಥವ್ರು. ಹೀಗಾಗಿ ಅಲ್ಲಿ ಒಂದಿಷ್ಟು ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ತೊಗೊಂಡು ಯುದ್ಧ ಮಾಡೋದಕ್ಕೆ ಭಾಳ ಮುಂದೆ ಹೊರದಂಥವ್ರು. ಇವತ್ತು ಅವರು ಆ ಟೀಕೆಗೆ ಒಳಗಾಗ್ತಾ ಇದ್ದಾರೆ. ಯಾಕಂದರೆ ಈಗ ಅವ್ರ ಕಾಲದಲ್ಲಿ ಆಗಿದೆ. ಯಾಕಂದರೆ ಟೀಕೆಗೆ ಯಾಕೆ ಆಗ್ತಾಯಿದೆ ಅಂದರೆ ಯುದ್ಧ ಆಗ್ಯದ. ಇದಕ್ಕೆ ಜವಾಬ್ದಾರಿ ಆ್ಯಕ್ಚುಲಿ ಅಮೆರಿಕಾ, ಅದೇ ಕಾಲಕ್ಕೆ ಇಸ್ರೇಲ್, ಇರಾನ್, ಚೈನಾ, ರಷ್ಯಾ ಒಪ್ಪೂ ಇದೆಲ್ಲ. ಅದರಿಂದ ಈಗ ಆಗಲಿಕ್ಕತ್ತಿದ್ದು, ರೇಟ್ ಏರ್ಲಿಕ್ಕತ್ತಿದ್ದು, ಬೆಲೆ ಏರಿಕೆ ಇದೆಲ್ಲ ಕರೆ. ಆದರೆ ಇಲ್ಲಿ ಕೇಳುವಂಥದ್ದು ಏನಪ್ಪ ಅಂದ್ರೆ ಇದಕ್ಕೆ ಹಿಂದೆ ಈ ನಮ್ಮ ಕಂಪ್ನಿಗಳು, ನಮ್ಮ ಸರ್ಕಾರ ಅಂದರೆ ಮೋದಿ ಸರ್ಕಾರ ಆಗಿರ್ಬೋದು, ಈ ಕಂಪ್ನಿಗಳಾಗಿರ್ಬೋದು. ಯಾಕಂದರೆ ಈ ರೇಟ್ ಏರ್ಸೋರು ಯಾರು ರೀ? ಕಂಪ್ನಿ ಮಂದಿ. ಅವ್ರಿಗೆ ಕೊಟ್ಬಿಟ್ಟಾರ ಓಪನ್ ಮಾರ್ಕೆಟ್. ತಮ್ಮ ಬೇಕಾದಾಗ ಏರಿಸ್ತಾರೆ, ಬೇಡದಾಗ ಇಳಿಸ್ತಾರೆ. ಇಳಿಸೋದು ಕಡಿಮೆ, ಏರಿಸೋದು ಹೆಚ್ಚಾಗೋದು. ಹೀಗಾಗಿ ಕಳೆದ ಈಗ ನಮ್ಮಲ್ಲಿ 12 ವರ್ಷ ಆಯ್ತು ಬಂದು. ನಮ್ಮ ಮೋದಿಜಿ ಬಂದಾಗಿಂದ ಅನೇಕ ರೀತಿಯ ಲಾಭಗಳನ್ನು ಈ ಕಂಪ್ನಿಗೆ ಮಾಡಿಕೊಟ್ಟಿದ್ದಾರೆ. ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗಿ ಕಂಪ್ನಿ ಸಾಕಷ್ಟು ಲಾಭ ಹೊಡೆದಿದ್ದಾರೆ. ಅದರಾಗ ಮುಖ್ಯವಾಗಿ ರಷ್ಯಾದಿಂದ ಭಾಳ ಲಾಭ ಹೊಡೆದಿದ್ದಾರೆ. ಅಂದ್ರೆ ಇವತ್ತು ಕಂಪ್ನಿಗಳು ಯಾವ ರೀತಿ ಇವತ್ತು ಹೇಳ್ತಾ ಇದ್ದಾರೆ, ನಮ್ಮ ಪೆಟ್ರೋಲ್ ಮಿನಿಸ್ಟರ್ ಅವರು, ಪುರಿ ಅವರು, ದಿನಕ್ಕೆ ಅವರು 1,000 ಕೋಟಿ ರೂಪಾಯಿ ಲಾಸ್ ಆಗ್ಲಿಕ್ಕೆ. ಯಾರು ಲಾಸ್ ಮಾಡ್ಕೋತಾರೆ ರೀ ಅಷ್ಟೊಂದು? ಆದರೂ ಹೇಳ್ತಾ ಇದ್ದಾರೆ, ನಾವು ಅನ್ಬೇಕಾಗ್ತದೆ. ಯಾಕಂತಂದ್ರೆ ಅದು ಆಡಳಿತಾರೂಢ ಪಕ್ಷದ ಅಭಿಪ್ರಾಯ. ಮತ್ತು ವಿರೋಧ ಪಕ್ಷರು ಇನ್ನೂ ಜೋರಾಗಿ ಹೇಳ್ತಾರೆ. ಇರಲಿ, ಅದನ್ನ ಬಿಟ್ಟು ನಾವು ವಿಚಾರ ಮಾಡುವಂಥದ್ದು. ಈ 12 ವರ್ಷದಿಂದ, ಅದರಲ್ಲೂ 10 ವರ್ಷದಿಂದ ಒಬ್ಬ ಫೇಸ್ಬುಕ್ದಲ್ಲೇ ವಿಕಾಸ್